ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಸಹ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ಮೊನ್ನೆ ನಾನು ಸಕಲೇಶ್ಪುರಕ್ಕೆ ಹೋದಾಗ ಇಷ್ಟು ಗಿಡಗಳನ್ನ ತಗೊಂಡಿದ್ದೆ. ನರ್ಸರಿಯಲ್ಲಿ ತುಂಬ ವೆರೈಟೀಸ್ ಆಫ್ ಗಿಡಗಳಿದ್ದವು. ನಾನು ಇದರಲ್ಲಿ ಇಷ್ಟು ಗಿಡ ತಂದಿದ್ದೀನಿ, ಒಂದು 6 ಗಿಡ ತೊಗೊಂಬಂದಿದ್ದೀನಿ. ಇಲ್ಲಿ ಸಪೋಟ ಗಿಡ ಇದೆ ನೋಡಿ, ನನ್ನ ಮಗಳು ಹಿಡ್ಕೊಂಡಿದ್ದಾಳೆ. ಅವಳು ವಿಡಿಯೋದಲ್ಲಿ ಬರಲ್ಲ ಅಂತೇಳಿ ನೋಡಿ, ನೀವಾದರೆ ಹೇಳಿ. ಸಪೋಟ ಗಿಡ ಒಂದು ತೊಗೊಂಬಂದಿದೆ. ನಮ್ಮೂರಲ್ಲಿ ತೋಟ ಇದೆ, ನಮ್ಮದು ತೆಂಗಿನ ತೋಟ, ಅದಕ್ಕೆ ಹಾಕೋಣ ಅಂತ ಸಪೋಟ ಗಿಡ ಒಂದು ತರಿಸಿದ್ದೀನಿ. ಹಾಗೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ನಮ್ಮೂರು ತೋಟಕ್ಕೆ ಹಾಕೋಣ ಅಂತ ಇದು ತರಿಸಿದ್ದೀನಿ. ಅಲ್ಲಿ ಕೊಟ್ಟು ಕಳಿಸ್ಬೇಕು, ಅಲ್ಲಿ ತೋಟಕ್ಕೆ ಹಾಕ್ತಾರೆ. ಹಾಗೆ ನಾನಿಲ್ಲಿ ಕೆಲವೊಂದು ಹೂವಿನ ಗಿಡ, ಹಾಗೆ ಒಂದು ವೀಳ್ಯದೆಲೆ ಗಿಡ ಕೂಡ ತರಿಸಿದ್ದೆ. ಇಲ್ಲಿ ನೋಡಿ, ಹೂವು ತುಂಬ ಚೆನ್ನಾಗಿದ್ವು. ಅಲ್ಲಿ ಇನ್ನೂ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಗಿಡಗಳಿದ್ವು, ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಗಿಡಗಳನ್ನ ಇವತ್ತು ಪಾಟಿಂಗ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡ್ತೀನಿ, ಹಾಗೆ ನನ್ನ ಪುಟ್ಟ ಗಾರ್ಡನ್ನ ನಿಮಗೆ ಒಂದು ಸತಿ ಪುಟ್ಟ ಗಾರ್ಡನ್ನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇಷ್ಟು ಗಿಡಗಳು ನಾನಿಲ್ಲಿ ಸಪೋಟ ಗಿಡ ಒಂದು, ಹಾಗೆ ಈ ಫ್ಲವರ್ ಹೆಸರೇನೋ ನನಗೆ ಗೊತ್ತಿಲ್ಲ, ಆದರೆ ಇದು ತುಂಬ ದಿನ ಇರುತ್ತೆ ಈ ಫ್ಲವರು. ನೋಡಿ, ನೋಡ್ತಾ ಇದ್ದೀರಲ್ಲ, ಸೇಮ್ ಒಂಥರ ಬಟ್ಟೆ ಹೂ ಥರನೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ಟೆ ಹೂ ಥರನೇ ಇರುತ್ತೆ, ಆಮೇಲೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ನೀರಲ್ಲಿ ಇಟ್ಬಿಟ್ರಂತೂ 1 ವೀಕ್ವರೆಗೂ ಹೀಗೆ ಇರುತ್ತೆ, ಫ್ರೆಶ್ಶಾಗೇ ಇರುತ್ತೆ ಹೂವು. ಆಮೇಲೆ ಇದನ್ನು ಶೇಡಲ್ಲಿ ಇಡಬೇಕು, ಯಾಕಂದರೆ ಸ್ಟ್ರೈಟ್ ಬಿಸಿಲಿಗೆ ಇಟ್ಬಿಟ್ರೆ ಇದೇನಾಗ್ಬಿಡುತ್ತೆ, ಇದು ಬದುಕಲ್ಲ ಇದು ಗಿಡ. ಹಾಗಾಗಿ ಇದನ್ನು ಶೇಡೆಡಲ್ಲಿ ಇರಬೇಕು, ಒಂದು ಸ್ವಲ್ಪ ನೆರಳಲ್ಲೇ ಇದನ್ನು ಕಾಪಾಡ್ಕೋಬೇಕು ಈ ಗಿಡನ. ತುಂಬ ಚೆನ್ನಾಗಿದೆ. ಆಮೇಲೆ ಇದೇನು ಸೀಸನ್ ವೈಸ್ ಅಲ್ಲ ಅಂತ ಹೇಳಿದ್ದಾರೆ ಫ್ಲವರಿಂಗು, ನೋಡಬೇಕು, ನನಗೂ ಗೊತ್ತಿಲ್ಲ. ಎಲ್ಲ ಸೀಸನಲ್ಲೂ ಈ ಹೂಗಳು ಬಿಡುತ್ತಂತೆ, ನೋಡಬೇಕು ಇದು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ತೋರಿಸ್ತಾನೆ ಇರ್ತೀನಿ. ಈ ಫ್ಲವರ್ ಹೆಸರು ಯಾರಿಗಾದ್ರೂ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿ, ಒಂದು ವೀಳ್ಯದೆಲೆ ಗಿಡ ತಗೊಂಬಂದಿದ್ದೆ. ನನ್ನ ಹತ್ರ ಫಸ್ಟ್ ಇತ್ತು ವೀಳ್ಯದೆಲೆ, ಅದು ಮನೆ ಕೆಲಸದಲ್ಲಿ ಬ್ಯುಸಿಯಾಗಿ ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಲ್ಲ, ಪಾಟಿಂಗ್ನೇ ಬೀಳಿಸ್ಬಿಟ್ಟಿದ್ರು ಮನೆ ಕೆಲಸದವರು. ಹಾಗಾಗಿ ನಾನು ಇನ್ನೊಂದು ವೀಳ್ಯದೆಲೆ ಗಿಡನ ತೊಗೊಂಬಂದೆ. ಇದನ್ನೇ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲದನ್ನು ರೀಪಾಟಿಂಗ್ ಮಾಡೋದು ತೋರಿಸ್ಬಿಡ್ತಾಯಿದ್ದೀನಿ ನಿಮ್ಗೆ ಇವತ್ತು. ಹಾಗೆ ಒಂದು ಶಾವಂತಿಗೆ ಹೂ ಗಿಡ, ಇದೊಂದು ವೆರೈಟೀಸ್ ಆಫ್ ಶಾವಂತಿಗೆ ಹೂ ಗಿಡ ನೋಡಿ. ಈ ಕಲರ್ ಇಷ್ಟ ಆಯಿತು, ಎಲ್ಲ ಕಡೆ ಯೆಲ್ಲೋ ಕಲರ್ ಇರುತ್ತಲ್ಲ, ನಾನಿಲ್ಲಿ ಸ್ವಲ್ಪ ಪರ್ಪಲ್ ಕಲರ್ದು ನಾನು ತೊಗೊಂಬಂದೆ. ಇದನ್ನು ಸ್ವಲ್ಪ ಶೇಡೆಡಲ್ಲೇ ಬೆಳೆಸ್ಬೇಕು ಅನಿಸುತ್ತೆ, ಜಾಸ್ತಿ ಬಿಸಿಲಲ್ಲಿ ಇರಬಾರ್ದು ನೋಡಿ. ಬಿಸಿಲಲ್ಲಿ ಇರೋದಕ್ಕೆ ಇಲ್ಲಿ ನೋಡಿ ಒಂಥರ ಬಾಡ್ದಂಗೆ ಆಗ್ಬಿಟ್ಟಿದೆ ಅಲ್ವಾ. ನೋಡಿ, ಇದನ್ನು ಪಾಟಿಂಗ್ ಮಾಡ್ತೀನಿ. ಇದೊಂದು ಗಿಡ ತೊಗೊಂಬಂದೆ. ಆಮೇಲೆ ಬಿಳಿ ಗುಲಾಬಿ ಹೂವು ತೊಗೊಂಬಂದಿದ್ದೆ, ರೋಸು. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನು ಬೀಜಕ್ಕಂತ ಬಿಟ್ಟಿದ್ದೀನಿ, ನೋಡೋಣ ಬೀಜ ಬಂದರೆ ಬೀಜ ಬೇರೆ ಕಡೆ ಬೇರೆ ಅಂದ್ರೂ ಪಾಟಿಗೆ ಹಾಕೋಣ ಅಂತ. ಕೆಳಗಡೆ ಕ್ಲಾರಿಟಿ ಇಲ್ಲ ನೋಡಿ. ನಾನಿಲ್ಲಿ ರೋಸ್ ಗಿಡನೂ ಒಂದು ತೊಗೊಂಬಂದೆ. ನನ್ನ ಹತ್ರ ಮುಂಚೆನೂ ರೋಸ್ ಗಿಡಗಳು ತುಂಬ ಇದ್ವು, ತುಂಬ ರೋಸ್ ಗಿಡಗಳು ಇದ್ದು. ಫಸ್ಟಿಗೆ ನಾನು ಅದನ್ನು ಮೇಂಟೈನ್ ಮಾಡ್ದಲೇ ಎಲ್ಲ ಗಿಡಗಳು ಹಾಳಾಗೋದು. ನಾನು ಅದಕ್ಕೆ ಈ ಸತಿ ವೈಟ್ ರೋಸ್ ಹೂವು ಗಿಡ ತೊಗೊಂಬಂದಿದ್ದೀನಿ. ಇದನ್ನು ಪಾಟಿಂಗ್ ಮಾಡೋದು ತೋರಿಸ್ತೀನಿ ನಿಮಗೆ. ಇಷ್ಟು ಗಿಡಗಳನ್ನ ನಾನು ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ಇಲ್ಲಿ 6 ಗಿಡಗಳನ್ನ ನಾನು ತೊಗೊಂಬಂದಿದ್ದೀನಿ. ನಾನಿವತ್ತು ನೋಡಿ, ನಾನು ಈ ಪೇಂಟ್ ಬಕೆಟಲ್ಲಿ ಇವತ್ತು ನಾನು ಇದನ್ನು ಎಲೆ ಬಳ್ಳಿನ ಈ ಪೇಂಟ್ ಬಕೆಟ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಎಲೆ ಬಳ್ಳಿಗೆ ಸ್ವಲ್ಪ ಮಣ್ಣು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಒಂದೇ ಸತಿ ಪಾಟಿಂಗ್ ಮಾಡ್ತಾಯಿದ್ದೀನಿ. ಚಿಕ್ಕ ಪಾಟಲ್ಲಿ ಇಡ್ತಾಯಿಲ್ಲ, ಸ್ವಲ್ಪ ದೊಡ್ಡ ಪಾಟಲ್ಲಿ ಇಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಈ ಪ್ಲಾಸ್ಟಿಕ್ ಪೇಂಟ್ ಬಕೆಟ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಫಸ್ಟ್ ತೋರಿಸ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ನೋಡಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಕಬ್ಬಿಣದ ಚಾಕಲ್ಲಿ ಮಾಡ್ಕೊಂಡಿದ್ದೀನಿ ಹೋಲ್ಸ್ನ, ಒಂದು 6 ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಬಿಡ್ತೀನಿ. ನಾನು ನನ್ನ ರೀತಿಯಾಗಿ ತೋರಿಸ್ತಾ ಇದ್ದೀನಿ, ಮತ್ತು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಾನಿಲ್ಲಿ ಫಸ್ಟ್ ಆ ತೂತ್ಗಳ ಮೇಲೆ ಕಲ್ಲನ್ನ ಇಟ್ಬಿಡ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಕಲ್ಲುಗಳು ಇರ್ತಾವಲ್ಲ, ಈ ಥರ ಕಲ್ಲುಗಳು ಎಲ್ಲ ಕಡೆ ಸಿಗುತ್ತೆ. ಈ ಥರ ಕಲ್ಲುಗಳು ಇಡ್ರಿ. ಆ ತೂತ್ಗಳ ಮೇಲೆ ಕಲ್ಲಿಟ್ಟರೆ ನೀರಲ್ಲಿ ಮಣ್ಣು ಹೋಗದೇ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ
ಆಮೇಲೆ ಅವಕ್ಕೂ ಪಾಟಿಗೆ ಕೂಡ ಡ್ರೈನೇಜ್ ಅನ್ನೋದು ಇರಬೇಕು. ಹೆವಿ ನೀರು ಆಗಿಬಿಟ್ರೆ ಗಿಡ ಒಳಗಡೆಯಿಂದನೇ ಕೊಳ್ತೋಗ್ಬಿಡುತ್ತೆ, ಹಾಗಾಗಿ ಬೇರೆಲ್ಲ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಡ್ರೈನೇಜಿಗೆ ಚೆನ್ನಾಗಿ ಸ್ವಲ್ಪ ಜಾಗ ಇರಬೇಕು. ಹಾಗಾಗಿ ಈ ಥರ ಕಲ್ಲಿಟ್ಕೊಳ್ಳಿ ಫಸ್ಟು. ಆಮೇಲೆ ನಾನಿಲ್ಲಿ ಮರಳು ತೊಗೊಂಡಿದ್ದೀನಿ. ಮರಳು ಕೂಡ ತುಂಬ ಒಳ್ಳೆಯದು ಗಿಡಗಳಿಗೆ, ಯಾಕೆಂದರೆ ಮರಳಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಂಡಿರೋ ಅಂಶ ಇರುತ್ತೆ. ಹಾಗಾಗಿ ಮರಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ರೆ ಮರಳು ಹಾಕ್ಕೊಳ್ಳಿ. ಬರೀ ಕೆಂಪು ಮಣ್ಣು ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರಲ್ಲ. ಅದ್ರ ಜೊತೆಗೂ ಸ್ವಲ್ಪ ಮರಳು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಗಿಡ. ನಾನಿಲ್ಲಿ ಮರಳನ್ನ ಇವತ್ತು ತೊಗೊಂಡಿದ್ದೀನಿ. ಇಷ್ಟು ಹಾಕ್ತಾಯಿದ್ದೀನಿ ನೋಡಿ. ಕಾಲು ಭಾಗಷ್ಟು ಮಣ್ಣು ಹಾಕ್ಕೊಂಡಿದ್ದೀನಿ. ಕೆಮ್ಮಣ್ಣಿದು. ಆಮೇಲೆ ಇಲ್ಲಿ ನಾನು ಉಸ್ಕು ಹಾಕ್ಕೊತಾ ಇದ್ದೀನಿ. ಏನು ಬೇಡ. ಆಮೇಲೆ ಇದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕ್ಕೊಳ್ಳಿ. ಅಂಗಡಿಯಲ್ಲಿ ಸಿಗುತ್ತೆ ಕೋಕೋಪೀಟ್ ಅಂತ. ನಾನು ಇಲ್ಲೇನು ಮಾಡ್ತಾಯಿಲ್ಲ, ಆ ಥರ ಕೋಕೋಪೀಟ್ ಬಳಸ್ತಾ ಇಲ್ಲ. ನಾನಿಲ್ಲಿ ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದೀನಿ ನೋಡಿ. ತೆಂಗಿನ ನಾರು, ಈ ಥರ ತೆಂಗಿನ ನಾರು ಇದ್ದರೆ ನೀವು ಈ ಥರ ಬಿಡಿಸಿಟ್ಕೊಳ್ಳಿ, ಚೆನ್ನಾಗಿ ಬಿಡಿಸಿಟ್ಕೊಂಡು ನೋಡಿ. ಇದನ್ನೇ ಕೋಕೋಪೀಟು. ಅವರು ಏನು ಸ್ಪೆಷಲಾಗೇನು ಬೇರೆದೇನು ಮಾಡಲ್ಲ. ಇದೇ ಥರದಲ್ಲಿ ನಾರಲ್ಲಿ ಈ ಥರ ಮಾಡಿರ್ತಾರೆ. ಅದು ಸ್ಕ್ವೇರ್ ಶೇಪಲ್ಲಿರುತ್ತೆ, ಇದು ಶೇಪ್ಲೆಸ್ ಆಗಿರುತ್ತೆ ಅಷ್ಟೇ. ಇದನ್ನು ಇವಾಗ ಹಾಕ್ಕೊಂಬಿಡೋಣ ಒಂದು ಲೇಯರು. ಮುಂದೆತ್ತಕ್ಕೆ ಬಾಗುಂಡು ಮಿಸ್ಟರ್ ವಿಶ್ವರಿ ಇವತ್ತು ಮಿಸ್ಟರ್ ವಿಶ್ವಾಸ್ ಹೌದೇನಪ್ಪ? ಹಾಂ, ವಿಶ್ವಾಸ್ ನರಸಿಂಹ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ನೋಡಿ. ಇಷ್ಟು ಮಣ್ಣು ತುಂಬಿದ್ದೀನಿ. ಇದನ್ನು ಜಾಸ್ತಿ ಆಗುತ್ತೆ ಅನಿಸುತ್ತೆ, ಒಂದು ಸ್ವಲ್ಪ ತೆಗೆದ್ಬಿಡೋಣ. ಮಾಮೂಲಿ ಮಣ್ಣೆ ಸಂಜು ನೋಡಿರಿ, ಮಾಮೂಲಿ ಮಣ್ಣೆ ಇದು. ಕವರ್ನ ಕಟ್ ಮಾಡ್ಕೊಂಬಿಡಿ ಸಂಜು. ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಮತ್ತು ಆನ್ಲೈನಲ್ಲಿ ತರಿಸ್ಕೊತೀನಿ ನೋಡಿ. ಈ ಥರ ಮಾಡುತ್ತೆ. ಇದನ್ನು ಇಟ್ಬಿಡ್ತಾ ಇದ್ದೀನಿ ಈಗ. ಇದೆಲ್ಲ ಇಟ್ಬಿಟ್ಟಿದ್ದೀನಿ. ಇದನ್ನು ಎತ್ತಿಕ್ಕೋದು ತುಂಬ ಕಷ್ಟ ಇದೆ. ಇದು ಹೆಂಗೆ ಎತ್ತಿಕ್ಕೋದು ಅಂತ ಇವಾಗ ಯೋಚನೆ ಮಾಡಬೇಕು. ಇವಾಗ ಭಾರ ಇದು ಬಕೆಟು. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈ ಎಲ್ಲ ಪಾರ್ಟ್ಗಳನ್ನ ನಾನು ಸರ್ಸೋದಕ್ಕೆ ಕಷ್ಟ ಆಗಿದೆ. ನಾನು ಆಲ್ರೆಡಿ ಈ ಪಾರ್ಟ್ನ ರೆಡಿ ಮಾಡಿ ಇಟ್ಟಿದ್ದೇನೆ ನೆನ್ನೆನೆ.